ನಮಗೆ ವಿದ್ಯೆ ನೀಡೆ ತಾಯೆ ನಮನ ನಿನಗೆ ಶಾರದೆ, ಸುಮನ ಸಾದಿ ವಂದ್ಯ ನೀನು ಭಾಮೆ ಕರುಣ ವಾರಿದೆ. ಪ್ರತಿಭೆ ಎಂಬ ರತ್ನವನ್ನು ನೀಡುವುದುವೆ ಭೂಷಣ, ವಿಶ್ವ ವಿಜಯ ಕಿದುವೆ ಕೈದು ಬೇಕೆ ಬೇರೆ ಭಾಷಣ. ಕಾಲಚಕ್ರ ಉರುಳುತ್ತ ಸಾಗಿದೆ. ಹೊನ್ನಾವರಕ್ಕೆ ತನ್ನದೇ ಆದ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕೊಡುಗೆಗಳನ್ನು ನೀಡಿದ ಮೂಡ್ಕಣಿ ಮತ್ತು ಅಡಕಾರಿನ ನಟ್ಟ ನಡುವೆ ತಲೆ ಎತ್ತಿ ನಿಂತಿರುವ ಅಡಕಾರಿನ ಹಿರಿಯ ಪ್ರಾಥಮಿಕ ಶಾಲೆಗೆ ಅಮೃತ ಮಹೋತ್ಸವದ ಅಮೃತಗಳಿಗೆ ಬಂದೊದಗಿದೆ. ಒಂದು ಬದಿ ಸಹ್ಯಾದ್ರಿ, ಒಂದು ಬದಿ ಕಡಲು, ನಡುಮಧ್ಯ ಅಡಿಕೆ ತೆಂಗುಗಳ ಮಡಿಲು. ಸಿರಿಗನ್ನಡ ಚಪ್ಪರವೇ ಈ ನನ್ನ ಜಿಲ್ಲೆ, ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆನು ನಲ್ಲೆ ಎಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ಚುಟುಕು ಬ್ರಹ್ಮ ದಿನಕರ ದೇಸಾಯಿಯವರು ವರ್ಣಿಸಿದ್ದಾರೆ. ಉತ್ತರ ಕನ್ನಡದ ಸಮೃದ್ಧ ತಾಲೂಕುಗಳಲ್ಲಿ ಒಂದಾದ ನಮ್ಮ ಹೊನ್ನಾವರವು ಹೊನ್ನಿನ ಹರಿವಾಣದಂತೆ ಶೋಭಿಸುವ ಸಮೃದ್ಧ ಸಂಪತ್ತಿನ ಆಗರವಾಗಿದೆ. ಅರಬ್ಬಿ ಕಡಲ ತೀರಕ್ಕೆ ಮೈಚಾಚಿ ಹಸಿರು ವನಸಿರಿಯನ್ನು ತನ್ನ ಮಡಿಲಲ್ಲಿ ತುಂಬಿಕೊಂಡು ಸಾವಿರಾರು ಜನರ ಜೀವನಾಡಿಯಾಗಿರುವ ಶರಾವತಿಯ ಸರಹದ್ದು ಹೊಂದಿ ಪ್ರಕೃತಿಯ ಅತ್ಯಂತ ರಮಣೀಯ ಚಿತ್ತಾಕರ್ಷಕ ತಾಣ ನಮ್ಮ ಹೊನ್ನಾವರ. ಇಂತಹ ಹೊನ್ನಾವರದ ಪಟ್ಟಣದಿಂದ ಸರಿಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಹೆರೆಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಜನವಸತಿ ಪ್ರದೇಶದಲ್ಲಿ ನೆಲೆ ನಿಂತ ನಮ್ಮ ಈ ಅಡಕಾರ ಶಾಲೆಯು ಅಡಕಾರ, ಕೆಳಗಿನ ಮೂಡ್ಕಣಿ, ಮೇಲಿನ ಮೂಡ್ಕಣಿ, ತುಂಬೊಳ್ಳಿ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಜ್ಞಾನಧಾರೆಯನ್ನು ಉಣಬಡಿಸಿ ಇದೀಗ 75ನೇ ವರ್ಷದ ಸಂಭ್ರಮದಲ್ಲಿದೆ. ನಮ್ಮ ದೇಶ ಸ್ವತಂತ್ರಗೊಂಡ 3 ವರ್ಷಗಳ ತರುವಾಯ ಅಂದರೆ 1950ರಲ್ಲಿ ಪ್ರಾರಂಭಗೊಂಡ ಈ ಶಾಲೆಯು ಮೊದಲು ಕಚ್ಚಾ ಕಟ್ಟಡದಲ್ಲಿ ಆರಂಭವಾಯಿತು. ಶಾಲೆಗೆ ಹೋಗಲು ಸರಿಯಾದ ರಸ್ತೆಯೂ ಇಲ್ಲದೆ ಕಾಲ್ನಡಿಗೆಯಲ್ಲಿಯೇ ಕ್ರಮಿಸಿ ಹೋಗಿ ಉನ್ನತ ವ್ಯಾಸಂಗ ಪಡೆದು ತಮ್ಮ ಜೀವನವನ್ನು ರೂಪಿಸಿಕೊಂಡ ಸಾವಿರಾರು ವ್ಯಕ್ತಿಗಳು ನಾಡಿನ ತುಂಬ ಇದ್ದಾರೆ. 75 ಶರದವ ಕಂಡ ಅಡಕಾರ ಈ ಶಾಲೆ ಮೇರು ವ್ಯಕ್ತಿತ್ವಗಳ ಹೆತ್ತಿರುವ ಗುಣಶೀಲೆ ಎಂದರೆ ಅತಿಶಯೋಕ್ತಿ ಆಗಲಾರದು. 1950ರಲ್ಲಿ ಪ್ರಾರಂಭಗೊಂಡ ನಮ್ಮ ಶಾಲೆಗೆ ದಿವಂಗತ ತಿಪ್ಪಯ್ಯ ತಿಪ್ಪಾನಾಯ್ಕ್ ಇವರು 5 ಗುಂಟೆ ಸ್ಥಳದಾನವನ್ನು ನೀಡಿದ್ದು, ಇಲ್ಲಿಯೇ ಒಂದು ಕೊಠಡಿ ಹಾಗೂ ಓರ್ವ ಶಿಕ್ಷಕರಿಂದ ಪ್ರಾರಂಭವಾದ ಈ ಶಾಲೆಯು ಇಂದು ಮಹತ್ತರವಾದ ಸಾಧನೆಯೊಂದಿಗೆ ಬೆಳೆದು ನಿಂತಿದೆ. ಪುಷ್ಪ ಬೀಜವ ಬಿತ್ತಿದರೆ 3 ತಿಂಗಳಿಗೆ ಫಲ, ಧಾನ್ಯ ಬೀಜ ಬಿತ್ತಿದರೆ ಹಲವು ತಿಂಗಳಿಗೆ ಫಲ, ವೃಕ್ಷ ಬೀಜ ಬಿತ್ತಿದರೆ ವರುಷವೊಂದಕ್ಕೆ ಫಲ, ಶಿಕ್ಷಣ ಬೀಜ ಬಿತ್ತಿದರೆ ಶತಶತಮಾನಗಳವರೆಗೂ ಫಲ ಎಂಬುದನ್ನು ಈ ಊರಿನ ಜನ ಅಂದೇ ಅರಿತಿದ್ದರು. ಮೂಡ್ಕಣಿಯ ಶಂಭು ಹೆಗಡೆಯವರಂತ ಹಿರಿಯರನೇಕರ ಮಾರ್ಗದರ್ಶನ ಮತ್ತು ಬೋಧನೆಯ ಸವಿಯನ್ನು ಈ ಶಾಲೆಯಲ್ಲಿ ಸವಿದ ವಿದ್ಯಾರ್ಥಿಗಳನೇಕರಿದ್ದಾರೆ. ಎಲ್ಲ ದಾನಗಳಿಗಿಂತ ವಿದ್ಯಾದಾನವೇ ಶ್ರೇಷ್ಠ ಎನ್ನುವ ಮಾತಿನಂತೆ ಊರಿನವರ ಶೈಕ್ಷಣಿಕ ಕಾಳಜಿಗೆ ನಮ್ಮ ಅಡಕಾರ ಶಾಲೆ ಮಾದರಿ ಶಾಲೆಯಾಗಿ ರೂಪುಗೊಂಡಿರುವುದೇ ಸಾಕ್ಷಿಯಾಗಿದೆ. ವರ್ಷದಿಂದ ವರ್ಷಕ್ಕೆ ನಮ್ಮ ಅಡಕಾರ ಶಾಲೆಯು ಸ್ಥಳೀಯ ಸಂಸ್ಥೆ ಹಾಗೂ ಸರ್ಕಾರದ ಸಹಕಾರದಿಂದ ಅನೇಕ ಭೌತಿಕ ಸೌಲಭ್ಯವನ್ನು ಕಂಡುಕೊಂಡು ಸುಧಾರಿಸುತ್ತಾ ಬಂದಿದೆ. 1985-86ರಲ್ಲಿ ಶ್ರೀಯುತ ಪಿಟಿ ನಾಯ್ಕ್ ಅವರ ಸತತವಾದ ಪ್ರಯತ್ನ ಹಾಗೂ ಇಲಾಖೆಯ ಸಹಕಾರದಿಂದ ಉನ್ನತೀಕರಣಕ್ಕೆ ಒಳಪಟ್ಟು ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಸ್ಥಳೀಯ ಗ್ರಾಮಗಳ 100 ಮಕ್ಕಳಿಗೆ ಶಿಕ್ಷಣದ ಸಿಹಿಯನ್ನು ಉಣಬಡಿಸುತ್ತಾ ಕಾಲಕಾಲಕ್ಕೆ ಅನೇಕ ಮಾರ್ಪಾಟುಗಳೊಂದಿಗೆ ಇಂದು ಹೆಮ್ಮೆಯಿಂದ ಬೆಳೆದು ನಿಂತಿದೆ ಅಡಕಾರ ಶಾಲೆ. ನಮ್ಮ ಈ ಶಾಲೆಯಲ್ಲಿ ಕಲಿತ 100 ವಿದ್ಯಾರ್ಥಿಗಳು ದೇಶ ವಿದೇಶಗಳು ತುಂಬ ನೆಲೆ ನಿಂತಿದ್ದು ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ. ಈ ಶಾಲೆಯ ಅಮೃತ ಮಹೋತ್ಸವವು ಇದೇ ಬರುವ ಜನವರಿ 18ರಂದು ನಡೆಯಲಿದ್ದು, ಇದರಲ್ಲಿ ನಾವೆಲ್ಲ ಭಾಗವಹಿಸೋಣ, ಶಾಲೆಯ ಅಭಿವೃದ್ಧಿಗೆ ಕೈಲಾದ ಸಹಾಯ ಮಾಡೋಣ. ಬನ್ನಿ, ಈ ಶಾಲೆಯ ಅಮೃತ ಮಹೋತ್ಸವದಲ್ಲಿ ನಾವೆಲ್ಲ ಭಾಗಿಗಳಾಗೋಣ.